ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಬಿಸಿನೆಸ್ ಅಂಡ್ ಪ್ರಾಪರ್ಟಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಕೇಂದ್ರ ಸರ್ಕಾರದ ಸಣ್ಣ ಮತ್ತು ಮಧ್ಯಮ ಉದ್ದಿಮೆಯ ಇಲಾಖೆಯ ಪ್ರಕಾರ 2023 ಸೆಪ್ಟೆಂಬರ್ನಲ್ಲಿ ಜಾರಿಗೊಳಿಸಿದ PM ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ 2.5 ತಿಂಗಳಿನಲ್ಲಿಯೇ 21 ಲಕ್ಷಕ್ಕೂ ಹೆಚ್ಚು ಮಂದಿ ಸಾಲ ಪಡೆಯಲು ಅರ್ಜಿ ಸಲ್ಲಿಸಿದ್ದಾರೆ. ಭಾರತದಲ್ಲಿ ಸಾಮಾನ್ಯವಾಗಿರುವ ಒಟ್ಟು 18 ಬಗೆಯ ವೃತ್ತಿ ಅಥವಾ ಕಸುಬುಗಳಲ್ಲಿ ತೊಡಗಿಸಿಕೊಂಡವರು ಈ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಸಾಲ ಪಡೆಯಬಹುದು. ಫಲಾನುಭವಿಗಳಿಗೆ ID ಕಾರ್ಡ್ ಸಹಿತ ಮಾನ್ಯತೆ, ಕೌಶಲ ಅಭಿವೃದ್ಧಿಗೆ ತರಬೇತಿ, ಟೂಲ್ ಕಿಟ್ ನೆರವು, ಸಾಲದ ವಿತರಣೆ, ಡಿಜಿಟಲ್ ಟ್ರಾನ್ಸಾಕ್ಷನ್ಗೆ ಇನ್ಸೆಂಟಿವ್, ಮಾರ್ಕೆಟಿಂಗ್ ಸಪೋರ್ಟ್ ಈ ಯೋಜನೆಯ ವಿಶೇಷತೆಯಾಗಿದೆ. ಬ್ಯಾಂಕ್ಗಳು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಕೋಪರೇಟಿವ್ ಬ್ಯಾಂಕ್, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿಗಳು, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳು ಈ ಯೋಜನೆಯಡಿ ಸಾಲ ವಿತರಿಸುತ್ತೆ. ಹಾಗಾದರೆ ಯಾರು ಇದನ್ನು ಪಡಿಬೋದು? ಕಾರ್ಪೆಂಟರ್, ದೋಣಿ ತಯಾರಕರು, ಕಮ್ಮಾರರು ಅಂದರೆ ಕತ್ತಿ ಚೂರು ಇತ್ಯಾದಿಗಳನ್ನು ತಯಾರಿಸುವವರು, ಕಬ್ಬಿಣ ತಾಮ್ರದ ದಿನಬಳಕೆಯ ಉತ್ಪನ್ನಗಳ ಉತ್ಪಾದಕರು, ಲೋಹಗಳಿಂದ ಕಲಾಕೃತಿಗಳನ್ನು ತಯಾರಿಸುವ ಕಲಾವಿದರು, ರಸ್ತೆ ಬದಿಯಲ್ಲಿ ಬೀಗಗಳನ್ನು ರಿಪೇರಿ ಮಾಡುವವರು, ಶಿಲ್ಪ ಮತ್ತು ಮೂರ್ತಿಗಳನ್ನು ಕೆತ್ತುವವರು, ಅಕ್ಕಸಾಲಿಗರು, ಕುಂಬಾರರು, ರಸ್ತೆ ಬದಿ ಪಾದರಕ್ಷೆಗಳನ್ನು ರಿಪೇರಿ ಮಾಡುವವರು, ಪ್ಲಾಸ್ಟರಿಂಗ್ ಮತ್ತು ಇಟ್ಟಿಗೆ ತಯಾರಕರು, ಬುಟ್ಟಿಗಳನ್ನು ಹೆಣೆಯುವವರು, ಸಾಂಪ್ರದಾಯಿಕವಾದಂತಹ ಆಟಿಕೆಗಳನ್ನು ತಯಾರಿಸುವವರು, ಕ್ಷೌರಿಕರು, ಹೂಮಾಲೆಗಳನ್ನು ತಯಾರಿಸುವವರು, ದೋಬಿ, ಟೈಲರ್, ಮೀನಿನ ಬಲೆಗಳನ್ನು ತಯಾರಿಸುವವರು ಈ PM ವಿಶ್ವಕರ್ಮ ಯೋಜನೆಯಡಿ ಸಾಲ ಪಡೆಯಬಹುದು. ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಪ್ರಾಯೋಜಿತ ಯೋಜನೆ ಆಗಿದೆ. ಹಾಗಾದರೆ ಈ ಯೋಜನೆಯ ವಿಶೇಷ ಏನಂತಂದರೆ, ಅಸಂಘಟಿತ ವಲಯದಲ್ಲಿ ಇದುವರೆಗೆ ಯಾವುದೇ ಸಾಲ ಸಿಗದೆ ಪರದಾಡ್ತಾ ಇದ್ದ ಕಾರ್ಪೆಂಟರ್, ಕುಂಬಾರರು, ಬುಟ್ಟಿ ಹೆಣೆಯುವವರು ಮೊದಲಾದವರು PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ 3 ಲಕ್ಷ ರೂಪಾಯಿ ತನಕ ಕೊಲಾಟ್ರಲ್ ಫ್ರೀ ಸಾಲವನ್ನು ಪಡಿಬಹುದು. ಅಂದರೆ ಯಾವುದೇ ಅಡಮಾನ ಇಡಬೇಕಾದ ಅವಶ್ಯಕತೆ ಇಲ್ಲದೆಯೇ ಸಾಲವನ್ನು ಪಡಿಬಹುದು ಹಾಗೂ ತಮ್ಮ ಬಿಸ್ನೆಸ್ ಅನ್ನು ವಿಸ್ತರಿಸಬಹುದು. ಆ ಮೂಲಕ ಹೆಚ್ಚು ಆದಾಯ ಮತ್ತು ಲಾಭ ಗಳಿಸಬಹುದು. ಮೊದಲ ಹಂತದಲ್ಲಿ 1 ಲಕ್ಷ ರೂಪಾಯಿ ಸಾಲ ಸಿಗಲಿದೆ. ಇದರ ಮರುಪಾವತಿ ಅವಧಿ 18 ತಿಂಗಳಿರುತ್ತೆ. ಲೋನ್ ಅಕೌಂಟನ್ನು ಕರೆಕ್ಟಾಗಿ ನಿರ್ವಹಿಸಿದವರಿಗೆ ಹಾಗೂ ತರಬೇತಿಯನ್ನು ಪಡೆದವರಿಗೆ 2ನೇ ಕಂತಿನಲ್ಲಿ 2 ಲಕ್ಷ ತನಕ ಸಾಲ ಸಿಗುತ್ತೆ. ಇದರ ಮರುಪಾವತಿ ಅವಧಿ 30 ತಿಂಗಳು. ಸಾಲದ ಬಡ್ಡಿ ದರ 5% ಇರುತ್ತೆ. ಅವಧಿಗೆ ಮುನ್ನವೇ ಸಾಲವನ್ನು ಮರುಪಾವತಿಸುವವರಿಗೆ ಯಾವುದೇ ದಂಡ ಕೂಡ ಇರಲ್ಲ. 2ನೇ ವಿಶೇಷ ಏನಂತಂದರೆ, ಇಲ್ಲಿ ಕೇವಲ ಸಾಲ ಕೊಟ್ಟು ಕಳಿಸಲ್ಲ. ಫಲಾನುಭವಿಗಳನ್ನು ಉದ್ಯಮಿಗಳಾಗಿ ಬೆಳೆಸುವ ನಿಟ್ಟಿನಲ್ಲಿ 5 ರಿಂದ 7 ದಿವಸಗಳ ತನಕ ಬೇಸಿಕ್ ಟ್ರೈನಿಂಗ್ ಹಾಗೂ 15 ದಿನಗಳ ಒಂದು ಅಡ್ವಾನ್ಸ್ ಟ್ರೈನಿಂಗನ್ನು ನೀಡಲಾಗುವುದು. ಈ ತರಬೇತಿ ಅವಧಿಯಲ್ಲಿ ದಿನಕ್ಕೆ 500 ರೂಪಾಯಿ ಸ್ಟೈಫಂಡ್ ಕೊಡ್ತಾರೆ. ಜೊತೆಗೆ 15,000 ರೂಪಾಯಿ ಮೌಲ್ಯದ ಟೂಲ್ ಕಿಟ್ ಕೂಡ ಸಿಗುತ್ತೆ. ಡಿಜಿಟಲ್ ಟ್ರಾನ್ಸಾಕ್ಷನ್ ಮೇಲೆ ಪ್ರತಿ ಟ್ರಾನ್ಸಾಕ್ಷನ್ಗೆ 1 ರೂಪಾಯಿ ಕೂಡ ಎಕ್ಸ್ಟ್ರಾ ಸಿಗುತ್ತೆ. ಮಾಸಿಕ ಗರಿಷ್ಠ 100 ಟ್ರಾನ್ಸಾಕ್ಷನ್ಗೆ ಇದು ಅಪ್ಲೈ ಆಗುತ್ತೆ. ಮತ್ತೊಂದು ವಿಶೇಷ ಏನಂತಂದರೆ, ಕರಕುಶಲ ಕರ್ಮಿಗಳು ಹಾಗೂ ಕಲಾವಿದರಿಗೆ ಮಾರುಕಟ್ಟೆ ಸಪೋರ್ಟ್ ಕೂಡ ಸಿಗುತ್ತೆ. ಕ್ವಾಲಿಟಿ ಸರ್ಟಿಫಿಕೇಷನ್, ಬ್ರ್ಯಾಂಡಿಂಗ್, ಕಾಮರ್ಸ್ ವಿಷಯದಲ್ಲಿ ಸಪೋರ್ಟ್ ಕೂಡ ಸಿಗುತ್ತೆ. PM ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ID ಕಾರ್ಡ್ ಕೂಡ ವಿತರಣೆ ಆಗುತ್ತೆ. ನ್ಯಾಷನಲ್ ಕಮಿಟಿ ಫಾರ್ ಮಾರ್ಕೆಟಿಂಗ್ NCM ವತಿಯಿಂದ ಫಲಾನುಭವಿಗಳಿಗೆ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಸಪೋರ್ಟ್ ಸಿಗುತ್ತೆ. GEM, ONDC, ಖಾದಿ ಇಂಡಿಯಾ, MSME ಮಾರ್ಟ್ ಇತ್ಯಾದಿಗಳ ಮೂಲಕ ಮಾರುಕಟ್ಟೆ ನೆರವು ಸಿಗುತ್ತೆ. ಸಾಂಪ್ರದಾಯಿಕ ಬಳುವಳಿಗೆ ಬಂದಿರುವ ವೃತ್ತಿಗಳಲ್ಲಿ ತೊಡಗಿಸಿಕೊಂಡವರು, ಕೈಗಳು ಹಾಗೂ ಸಲಕರಣೆಗಳನ್ನು ಬಳಸಿ ಕಸುಬುಗಳಲ್ಲಿ ಸಕ್ರಿಯರಾದವರು PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಆದರೆ 18 ವರ್ಷ ಮೇಲ್ಪಟ್ಟು ಇರುವಂಥವ್ರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಈ ಯೋಜನೆಯಡಿ ಪ್ರಯೋಜನ ಪಡೆಯಲು ಬಯಸುವವರು www.pmvishwakarma.government in ವೆಬ್ ಪೋರ್ಟಲ್ನಲ್ಲಿ ತಮ್ಮ ಹೆಸರು ಮತ್ತು ವಿವರಗಳನ್ನು ಭರ್ತಿ ಮಾಡಬೇಕು. ಇನ್ನೂ ಕೆಲವು ನಿಯಮಗಳನ್ನು ಇಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಅದು ಏನಂತ ನೋಡೋಣ. ಕುಟುಂಬದಲ್ಲಿ ಒಬ್ಬ ಸದಸ್ಯರು ಮಾತ್ರ PM ವಿಶ್ವಕರ್ಮ ಸ್ಕೀಮಿಗೆ ಅರ್ಜಿ ಸಲ್ಲಿಸಬಹುದು. ಸರ್ಕಾರಿ ನೌಕರರು ಅಥವಾ ಕುಟುಂಬದಲ್ಲಿ ಯಾರಾದರೂ ಒಬ್ಬರಿಗೆ ಸರ್ಕಾರಿ ಹುದ್ದೆ ಇದ್ದರೆ ಅಂಥ ಕುಟುಂಬದವರು ಅರ್ಜಿ ಸಲ್ಲಿಸುವ ಹಾಗಿಲ್ಲ. ಈಗಾಗಲೇ PMEGP, PM ಸ್ವಾನಿಧಿ, ಮುದ್ರಾ ಲೋನ್ ಪಡೆದಿರುವವರು PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸುವಂತಿಲ್ಲ. ಹೀಗಿದ್ದರೂ ಸ್ವಾನಿಧಿ ಅಥವಾ ಮುದ್ರಾ ಯೋಜನೆಯಡಿ ಸಾಲವನ್ನು ಮರುಪಾವತಿ ಮಾಡಿದವರು PM ವಿಶ್ವಕರ್ಮ ಸ್ಕೀಮ್ ಅಡಿಯಲ್ಲಿ ಸಾಲ ಪಡಿಬೋದು. ವೀಕ್ಷಕರೇ, ಇದುವರೆಗೆ PM ವಿಶ್ವಕರ್ಮ ಯೋಜನೆ ವಿವರಗಳನ್ನು ನಾವು ತಿಳಿದುಕೊಂಡಿದ್ದೀವಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ವಿಸ್ತಾರ ಬಿಸಿನೆಸ್ ಆ್ಯಂಡ್ ಪ್ರಾಪರ್ಟಿ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.